ಲೋಕೇಶ್ ಕನಕರಾಜ್ ಅವರ ಸಿನಿಮಾ ಅನೌನ್ಸ್ ಆಗಿದ ತಕ್ಷಣ ಅವತ್ತು ರಾತ್ರಿ ಒಂದು ಇಂಗ್ಲೀಷ್ ಸಿನಿಮಾನ ನೋಡೋ ಥರ ಆಗಿಬಿಟ್ಟಿದೆ. ಯಾಕಂದರೆ ಈ ಬಸ್ಗಳು ಆ ಥರ ಕ್ರಿಯೇಟ್ ಆಗ್ತಿವೆ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ತಲೈವರ್ 171 ಡೈರೆಕ್ಟೆಡ್ ಬೈ ಲೋಕೇಶ್ ಕನಕರಾಜ್. ಹೋದ ವರ್ಷ ಸೆಪ್ಟೆಂಬರಲ್ಲಿ ಸಿನಿಮಾ ಅನೌನ್ಸ್ ಆಗಿತ್ತು. ಆ್ಯಂಡ್ ಇವತ್ತು ಕನ್ನಡದ ಟೈಟಲ್ ಟೀಸರ್ನೂ ಬಿಡೋದ್ರ ಜೊತೆಗೆ ಟೈಟಲ್ನ ಲಾಂಚ್ ಮಾಡಿದ್ದಾರೆ. ಮಾತಾಡುವ ಟೈಟಲ್ ಟೀಸರ್ ಹೇಗಿದೆ ಅಂತ ಅದಕ್ಕಿಂತ ಮುಂಚೆ ಹೋದ ವಾರ ಕನ್ನಡದ O2 ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗಿದೆ. ಡೀಸೆಂಟ್ ಸಿನಿಮಾ, ಚೆನ್ನಾಗಿದೆ, ಒಂದು ಸಲ ನೋಡ್ಬೋದು. ನೀವೇನಾದರೂ ನೋಡಿಲ್ಲ ಅಂತಂದರೆ ರಿವ್ಯೂ ಕಮೆಂಟ್ ಸೆಕ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ ಸಿನಿಮಾನ ಸಾಧ್ಯವಾದರೆ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೂಲಿ ರಜನಿಕಾಂತ್ ಅವರ ಮುಂದಿನ ಸಿನಿಮಾ. ಟೈಟಲ್ ಟೀಸರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮ್ನಲ್ಲಿದೆ. ಲೋಕೇಶ್ ಕನಕರಾಜ್ ಅವರು ಸಿನಿಮಾಗಳನ್ನು ಶುರು ಮಾಡೋ ಮುಂಚೆ ಒಂದು ಟೈಟಲ್ ಟೀಸರ್ನ ಬಿಟ್ಟು ಶುರು ಮಾಡೋದು ಒಂಥರ ಸಂಪ್ರದಾಯ ಆಗೋಗಿದೆ. ವಿಕ್ರಮ್, ಲಿಯೋ, ಈಗ ಕೂಲಿ. ಆ್ಯಂಡ್ ಟು ಬಿ ಹಾನೆಸ್ಟ್, ಇದ್ದಿದ್ದ ಎಕ್ಸ್ಪೆಕ್ಟೇಷನ್ಸ್ಗೆ ಇದು ರೀಚ್ ಆಗಿಲ್ಲ ಅಂತ ಹೇಳ್ತೀನಿ. ಯಾಕೆ ಅಂತ ಮುಂದೆ ಹೋಗ್ತಾ ಮಾತಾಡುವ. ಇಷ್ಟ ಆಗಿದ್ದ ವಿಚಾರಗಳನ್ನು ಹೇಳೋದಾದರೆ ಇದರ ವಿಜುವಲ್ ರೆಪ್ರೆಸೆಂಟೇಷನ್ ಚೆನ್ನಾಗಿತ್ತು. ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮ್ನಲ್ಲಿ ಚಿನ್ನದ ವಸ್ತುಗಳನ್ನು ಅಲ್ಲಲ್ಲಿ ರೆಡ್ ಕಲರ್ನ ಹೈಲೈಟ್ ಮಾಡಿಕೊಂಡು ಸಿನಿಮಾ ಚಿನ್ನದ ಸುತ್ತಮುತ್ತ ನಡೆಯೋ ರಕ್ತಸಿಕ್ತವಾದ ಕತೆ ಅನ್ನೋದನ್ನು ಹೇಳ್ದ ಹಾಗಿತ್ತು. ಒಂದು ಪೋರ್ಟ್ ಏರಿಯಾ, ಅದರಲ್ಲಿ ಒಂದು ಗ್ಯಾಂಗ್ ಚಿನ್ನನ ಸ್ಮಗ್ಲಿಂಗ್ ನಡೆಸ್ತಾ ಇರ್ತಾರೆ. ಆ ಜಾಗಕ್ಕೆ ಸೆಕ್ಯೂರಿಟಿನ ಬ್ರೀಚ್ ಮಾಡಿಕೊಂಡು ಒಬ್ಬ ಎಂಟರ್ ಆಗಿ ಅವ್ರನ್ನೆಲ್ಲ ಹೊಡೆಯೋದೇ ಟೀಸರ್. ವಿಜುವಲಿ ಏನೋ ಚೆನ್ನಾಗಿದೆ, ಮ್ಯೂಸಿಕ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಅನಿರುದ್ಧ್ ಅವರಿಂದ ಕೆಟ್ಟದಾಗಿರೋ ಮ್ಯೂಸಿಕ್ ಅಂತೂ ಕೇಳೋ ಸ್ಥಿತಿ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅ ಗುಡ್ ಒನ್, ಇದು ಕೂಡ ಚೆನ್ನಾಗಿತ್ತು. ಇನ್ಸ್ಟಂಟ್ ಎನರ್ಜಿ ಪಾಸ್ ಆಗುತ್ತೆ. ಆ್ಯಂಡ್ ಆ್ಯಸ್ ಯೂಶುವಲ್ ರಜನಿ ಅವರ ಸ್ವ್ಯಾಗ್ ಸ್ಟ್ಯಾಂಡ್ ಔಟ್ ಆಗುತ್ತೆ. ಅವ್ರ ಡೈಲಾಗ್ ಏನಿದೆ ಅದು ಅವರ ಒಂದು ಹಳೆಯ ಸಿನಿಮಾದಿಂದ ಎತ್ತಿ ತೆಗೆದು ಇಲ್ಲಿ ಹಾಕಿದ್ದಾರೆ. ಆ್ಯಂಡ್ ನಾನು ಆ ಸಿನಿಮಾನ ನೋಡಿಲ್ಲ, ನನಗದ್ರ ಬಗ್ಗೆ ಐಡಿಯಾ ಕೂಡ ಇಲ್ಲ. ಇನ್ನು ಟೀಸರ್ನಲ್ಲಿ ನನಗೆ ಕಷ್ಟ ಅನಿಸಿದ್ದೇನಂತಂದರೆ, ಲೋಕೇಶ್ ಅವರ ಪ್ರತಿ ಸಿನಿಮಾದ ಟೈಟಲ್ ಟೀಸರ್ನಲ್ಲಿ ಒಂದು ಸಣ್ಣ ಕತೆ ಬ್ಯಾಕ್ಗ್ರೌಂಡಲ್ಲಿ ಟ್ರಾವೆಲ್ ಮಾಡ್ತಾ ಹೋಗೋದು. ಆ್ಯಂಡ್ ಇಡೀ ಸಿನಿಮಾ ಆ ಟೈಟಲ್ ಟೀಸರ್ ಮೇಲೇ ಡಿಪೆಂಡ್ ಆಗಿರೋದು. ಅಷ್ಟು ಡೆಪ್ತ್ನ ಇಟ್ಟು ಟೈಟಲ್ ಟೀಸರ್ನ ಲಾಂಚ್ ಮಾಡೋರು. ಆದರೆ ಇಲ್ಲಿ ಅಷ್ಟೊಂದು ಡೆಪ್ತ್ ಕಾಣಿಸ್ಲೇ ಇಲ್ಲ. ಬೇಕು ಅಂತ ಮಾಡಿದಾರ, ಐ ಮೀನ್ ಸಿನಿಮಾದ ವಿಚಾರಗಳನ್ನು ಜಾಸ್ತಿ ಬಿಡ್ಕೊಡ್ಬಾರ್ದು ಅಂತ ಏನಾದರೂ ಈ ಥರ ಮಾಡಿದಾರಾ ಗೊತ್ತಿಲ್ಲ. ಯಾಕಂದರೆ ಲಿಯೋ ಟೈಟಲ್ ಟೀಸರ್ ಬಿಟ್ಟಾಗ ಅದರ ಇಡೀ ಸಿನಿಮಾದ ಕತೆ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಾಗಿ ಹೋಗಿತ್ತು. ಆ್ಯಂಡ್ ಅದು ಬಿಕಾಸ್ ಆ ಸಿನಿಮಾ ಹಿಸ್ಟರಿ ಆಫ್ ವೈಲೆನ್ಸಿಂದ ಅಡ್ಯಾಪ್ಟ್ ಮಾಡ್ಕೊಂಡು ಮಾಡಿದ್ರಿಂದನೂ ಇರ್ಬೋದು. ಬಟ್ ಆ ಟೈಟಲ್ ಟೀಸರ್ಗಳಲ್ಲಿ ಒಂದು ಕತೆ ಅನ್ನೋದು ಟ್ರಾವೆಲ್ ಆಗಿ ಅದನ್ನು ನೋಡಿದಾಗ ಅಲ್ಲಿದ್ದಂತಹ ಡೀಟೇಲ್ಸ್ಗಳನ್ನು ಹುಡುಕಿ ಎಕ್ಸೈಟ್ ಆಗ್ತಿದ್ವಲ್ಲ, ಆ ಒಂದು ಎಲಿಮೆಂಟ್ ಇಲ್ಲಿ ಮಿಸ್ ಆಗಿದೆ ಅಂತ ಅನ್ನಿಸ್ತು. ಅಷ್ಟೊಂದು ಇಂಪ್ಯಾಕ್ಟ್ ಬೀಳೋ ಥರ ಇರಲಿಲ್ಲ ಈ ಸಿನಿಮಾದ ಟೈಟಲ್ ಟೀಸರ್. ಬಟ್ ಇದರಿಂದ ಸಿನಿಮಾನ ಜಡ್ಜ್ ಮಾಡೋದು ಬೇಡ, ಸಿನಿಮಾ ಚೆನ್ನಾಗಿ ಮೂಡ್ ಬರಲಿ ಅಂತ ಕೇಳ್ಕೊತೀನಿ. ಇನ್ನು ಹೊರಗೆ ನಡೀತಾ ಇರೋ ಬಜ್ ಪ್ರಕಾರ ಈ ಸಿನಿಮಾ ಏನಿದೆ ಇದು ಇಂಗ್ಲೀಷ್ನ ಪರ್ಜ್ ಸಿನಿಮಾದಿಂದ ಇನ್ಸ್ಪೈರ್ಡ್ ಆಗಿ ತೆಗಿತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಇದೆ. ಆ್ಯಂಡ್ ಆ ಸಿನಿಮಾದ ಕತೆ ಏನಂದರೆ, ವರ್ಷದಲ್ಲಿ 12 ಗಂಟೆಗಳ ಕಾಲ ಎಲ್ಲ ಕ್ರೈಮ್ ಆ್ಯಕ್ಟಿವಿಟೀಸ್ಗಳು ಲೀಗಲ್ ಆಗಿರ್ತವೆ. ಆ್ಯಂಡ್ ಆವಾಗ ಏನೇನೆಲ್ಲ ಆಗುತ್ತೆ ಅಂತ. ಇದು ಎಷ್ಟು ನಿಜನೂ ಸುಳ್ಳೋ ಗೊತ್ತಿಲ್ಲ. ಲಿಯೋಗೂ ಹೀಗೆ ಒಂದು ಬಜ್ ಕ್ರಿಯೇಟ್ ಆಯಿತು. ಆ್ಯಂಡ್ ಕೊನೆಗೆ ಅದು ನಿಜ ಕೂಡ ಆಯಿತು. ಈ ಸಲ ಏನಾಗುತ್ತೋ ಕಾದು ನೋಡಬೇಕು. ಆದರೆ ಟೈಟಲ್ ಟೀಸರ್ನಲ್ಲಿ ಜಾಸ್ತಿ ಡೀಟೇಲ್ಸ್ನ ಬಿಟ್ಕೊಡದೇ ಇರೋದು ಇದೇ ಕಾರಣಕ್ಕ ಅನ್ನೋ ಒಂದು ಡೌಟ್ ಕೂಡ ನನಗೆ ಬಂತು. ಬಟ್ ಇರಲಿ, ಈಗಲೇ ಯಾವುದೇ ಒಂದು ಕನ್ಕ್ಲೂಷನ್ಗೆ ಬರೋದು ಬೇಡ. ಏನೇ ಹೇಳಿ, ಈ ಮ್ಯಾಟರ್ ನಿಜ ಆದರೆ ತುಂಬ ಬೇಜಾರಾಗುತ್ತೆ ಅಂತೀನಿ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಇದೇ ತರಹದ ಟೆಂಪ್ಲೇಟ್ನ ಫಾಲೋ ಮಾಡ್ಕೊಂಡು ಹೋಗೋದು ಅಷ್ಟು ಮಜಾ ಕೊಡಲ್ಲ. ಲಿಯೋನೂ ಅಷ್ಟೇ, ಕಥೆಯಲ್ಲಿ ಆಲ್ರೆಡಿ ಏನೇನಾಗುತ್ತೆ ಅಂತ ಗೊತ್ತಿದ್ರು ಸ್ಕ್ರೀನ್ ಪ್ಲೇನಲ್ಲಿ ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು. ಆ್ಯಂಡ್ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ಸ್ಗಳು ಸ್ವಲ್ಪ ಕೆಟ್ಟಿದ್ರಿಂದ ಏನೋ ಒಂದು ಕವರ್ ಡ್ರೈವ್ ತೊಗೊಂಡು ಬಂದು ಸೇಫ್ ಆದರು. ಈ ಸಲ ಆ ಥರದ ಆಟಗಳು ಆಡದೇ ಇರಲಿ, ಒಂದು ಫ್ರೆಶ್ ಕತೆ ಜೊತೆ ಈ ಸಿನಿಮಾನ ತೊಗೊಂಡು ಬರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಸೊ ಇದಿಷ್ಟು ನನಗೆ ಈ ಟೈಟಲ್ ಟೀಸರ್ನ ನೋಡಿ ಹೇಳಬೇಕು ಅಂದ್ಕೊಂಡಿದ್ದಂತಹ ವಿಚಾರಗಳು. ನಿಮಗೆ ಈ ಟೈಟಲ್ ಟೀಸರ್ ನೋಡಿ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.